ನಾವಿವತ್ತು ಕುಂಬಳಕಾಯಿ ಹುಗ್ಗಿ ಅಥವಾ ಪಾಯಸ ಮಾಡ್ತೀವಿ. ಇದಕ್ಕೆ ಬೇಕಾದ ಸಾಮಗ್ರಿ: ಏಲಕ್ಕಿ ಪುಡಿ, ತುರಿದ ತೆಂಗಿನಕಾಯಿ, ಗಸಗಸೆ, ಕುಂಬಳಕಾಯಿ, ಕಡಲೆಬೇಳೆ ಮತ್ತು ಬೆಲ್ಲ. ಮೊದಲು ಕುಂಬಳಕಾಯಿ ತೊಗಟೆ ತೆಗಿಬೇಕು. ಇವಾಗ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಗಾತ್ರದಲ್ಲಿ ಕಟ್ ಮಾಡ್ಕೊಂಡಿವಿ. ಕಡಲೆಬೇಳೆ ಬೇಯಿಸ್ಕೊಳ್ಬೇಕು. 1 ಕಪ್ ಕಡಲೆಬೇಳೆಗೆ 2 ಕಪ್ ನೀರು ಹಾಕೋತೇವೆ ನಾವು. ಕಟ್ ಮಾಡಿದ ಕುಂಬಳಕಾಯಿ ಸಪ್ರೇಟಾಗಿ ಕುದಿಸ್ಕೊಳ್ಳೋಣ. ಈಗ ಇವೆರಡನ್ನೂ ಮ್ಯಾಶ್ ಮಾಡ್ಕೊಳ್ಳೋಣ. ಎರಡು ಮಿಕ್ಸ್ ಮಾಡಿಕೊಂಡು 1.5 ಕಪ್ದಷ್ಟು ಬೆಲ್ಲ ಹಾಕಬೇಕು. ಇದಕ್ಕೆ ಏಲಕ್ಕಿ ಪುಡಿ, ತುರಿದ ತೆಂಗಿನಕಾಯಿ ಮತ್ತು ಗಸಗಸೆ ಹಾಕಿ ಕಲಿಸ್ಕೊಳ್ತೀವಿ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷದ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳೋಣ. ಈಗ ಇದು ರೆಡಿ ಆಯಿತು. ಇನ್ನೊಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಗೋಡಂಬಿ ಹುರಿದುಕೊಳ್ಬೇಕು. ಗೋಡಂಬಿ ಹಾಕಿ ಸ್ಟರ್ ಮಾಡಿದರೆ ಹುಗ್ಗಿ ರೆಡಿ.